ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೆಹೆಜ್ಕೇಲ್ ಗ್ರಂಥ, ದ ಬುಕ್ ಆಫ್ ಎಝೆಕಿಯಲ್, ಚಾಪ್ಟರ್ 22. ಯೆಹೆಜ್ಕೇಲ್ ಅಂತ ಹೇಳಿದರೆ ದೇವರು ಬಲಪಡಿಸುವನು, ದೇವರು ಸ್ಥಾಪಿಸುವನು, ದೇವರು ಒದಗಿಸುವನು. ಸ್ವಲ್ಪ ಮಟ್ಟಿಗೆ ಆ ಒಂದು ಅರ್ಥ ಕೂಡ ಬರ್ತದೆ. ಅಥವಾ ದೇವರು ಉತ್ತೇಜನ ಕೊಡುವನು, ದೇವರು ಧೈರ್ಯ ಕೊಡುವನು ಎಂಬುದಾಗಿ. ಹಾಗಾದರೆ ಯಾವ ರೀತಿಯಾಗಿ 22ನೇ ಅಧ್ಯಾಯದಲ್ಲಿ ದೇವರು ಯೆಹೆಜ್ಕೇಲನ್ನು ಬಲಪಡಿಸಿದನು ಅಥವಾ ನಮ್ಮನ್ನು ಬಲಪಡಿಸುವ ಆತನಾಗಿದ್ದಾನೆ ಎಂಬುದಾಗಿ ನೋಡಿಕೊಳ್ಳೋಣ. ಬನ್ನಿರಿ, 22ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥದಲ್ಲಿ 3 ಸಂದೇಶಗಳನ್ನು ನೋಡಿಕೊಳ್ಳಬಹುದು. ಒಂದು ಯೆಹೂದದ ದೇವಜನರ ಪಾಪದ ಬಗ್ಗೆ, ಮತ್ತು ಅದೇ ಸಂದರ್ಭದಲ್ಲಿ ದೇವ ಜನರ ಅಂದರೆ ಇಸ್ರಾಯೇಲರ ಒಂದು ಹೀನ ಸ್ಥಿತಿ, ಅಥವಾ ಒಂದು ರೀತಿಯಿಂದ ಈ ರೀತಿ ಹೇಳಬಾರ್ದು, ನಿರೀಕ್ಷೆ ಇಲ್ಲದಂಥ ಒಂದು ಸ್ಥಿತಿ. ನಿರೀಕ್ಷೆ ಇದೆ, ಆದರೆ ಅಂಥ ಒಂದು ವಿಷಾದಕರವಾದಂಥ ಚಿಂತಾಜನಕ ದುರವಸ್ಥೆ, ಘೋರ ಪಾಪ, ದೇವಜನರ ಘೋರ ಪಾಪ, ದೇವಜನರ ದುರವಸ್ಥೆ. ಈ ರೀತಿಯಾಗಿರುವಂಥ ವೇಳೆಯಲ್ಲಿ ಅದಕ್ಕೆ ಪರಿಹಾರ ಏನು? ಆಶ್ಚರ್ಯ ಆಗಬಹುದು. ಪರಿಹಾರ ಏನಂತ ಹೇಳ್ಬಿಟ್ಟು ನೋಡಿಕೊಳ್ಳೋಣ. ಬನ್ನಿ, 22ನೇ ಅಧ್ಯಾಯ 1ರಿಂದ ನೋಡುವಾಗ ದೇವರು ಯೆಹೂದವನ್ನು ವಿವರಿಸುವಾಗ ರಕ್ತಮಯವಾದ ಪಟ್ಟಣ, ಹೌದು, ದಂಡನೆಯ ಕಾಲ ಹತ್ತಿರಕ್ಕೆ ಬಂದಿರುವ ಪಟ್ಟಣ. 3ನೇ ವಚನ, ಹೊಲೆಗೆಡಿಸಿಕೊಂಡಂಥ ಪಟ್ಟಣ ಅಥವಾ ನಗರಿ. 5ನೇ ವಚನ, ಹೆಸರುಗೆಟ್ಟ ಪಟ್ಟಣ. ಮತ್ತು ಈ ರೀತಿಯಾಗಿ ಒಂದೊಂದಾಗಿ ನೋಡುವಾಗ ಈ ಪಟ್ಟಣ ಭಯಂಕರವಾದ ಘೋರ ಪಾಪದ ಪಟ್ಟಣ. ಅವರ ಪಾಪ ಏನಾಗಿದೆ ಅಂತ ಹೇಳ್ಬಿಟ್ಟು ನೋಡುವಾಗ, ಉದಾಹರಣೆಗೆ 7ನೇ ವಚನದಲ್ಲಿ ತಂದೆ ತಾಯಿಗಳನ್ನು ತುಚ್ಛೀಕರಿಸುವಂಥದ್ದು, ಹೌದು, ವಿದೇಶಿಗಳನ್ನು ಬಾಧಿಸುವಂಥದ್ದು, ಅನಾಥರನ್ನು, ವಿಧವೆಯರನ್ನು ಕೂಡ ಅವರಿಗೆ ಕೊಡ್ತಕ್ಕಂಥ ಗೌರವ ಅಥವಾ ಲಕ್ಷ್ಯ ಕೊಡದೇ ಇರುವಂಥದ್ದು, ಮತ್ತು ದೇವರ ಕಾರ್ಯಗಳು, ದೇವರ ಆಲಯಕ್ಕೆ ಸಂಬಂಧಪಟ್ಟದ್ದನ್ನು ಅಲಕ್ಷ್ಯ ಮಾಡುವುದು. ದೇವರು ನೇಮಿಸಿದ 8ನೇ ವಚನ, ಸಬ್ಬತ್ ದಿನಗಳನ್ನು ಅದನ್ನು ಕೈಕೊಂಡು ನಡೆಯದೆ ದೇವರನ್ನು ಗೌರವಿಸದೆ ಹೋಗುವಂಥದ್ದು. ಚಾಡಿಕೋರರು 9ನೇ ವಚನ, ದುರಾಚಾರಗಳು. ಈ ರೀತಿಯಾಗಿ ಬಹಳಷ್ಟು ಪಾಪಗಳ ಲಿಸ್ಟು 22ನೇ ಅಧ್ಯಾಯ 1ರಿಂದ 16 ವಚನಗಳಲ್ಲಿ ಅಥವಾ 1ರಿಂದ 14 ವಚನಗಳಲ್ಲಿ ಯೆಹೂದದ ಪಾಪದ ಒಂದು ಲಿಸ್ಟ್ ಇದೆ. ಆದರೆ 15ನೇ ವಚನದಲ್ಲಿ, ನಾನು ನಿನ್ನನ್ನು ಜನಾಂಗಗಳಲ್ಲಿ ಚದರಿಸಿ ದೇಶಗಳಿಗೆ ತೂರಿಬಿಟ್ಟು ನಿನ್ನ ಹೊಲಸನ್ನು ನಿನ್ನೊಳಗಿಂದ ತೆಗೆದು ನಾಶ ಮಾಡುವೆನು. ನೋಡ್ರಿ, ಕೆಲವು ಸಾರಿ ದೇವರು ತನ್ನ ಜನರನ್ನು ಚದರಿಸುವಾಗ ಅಥವಾ ಶಿಕ್ಷಿಸುವಾಗ, ಪುಟಕ್ಕೆ ಹಾಕುವಾಗ ಏನಾಗ್ತದೆ, ಅವರಲ್ಲಿರುವಂಥ ಆ ಒಂದು ಹೊಲಸನ್ನು, ಕಲ್ಮಶವನ್ನು, ಯಾವ ರೀತಿಯಾಗಿ ಬಂಗಾರವನ್ನು ಅದನ್ನು ಪುಟಕ್ಕೆ ಹಾಕುವಾಗ, ಬೆಂಕಿಯಲ್ಲಿ ಅದನ್ನು ಪ್ರಾಯೋಗಿಕ ಅನುಭವಕ್ಕೆ ನಡೆಸುವಾಗ ಶುದ್ಧವಾಗ್ತದೋ ಆ ರೀತಿಯಾಗಿ
ದೇವಜನರನ್ನು ದೇವರು ನಾನಾ ವಿಧ ರೀತಿಯಲ್ಲಿ ಅವರನ್ನು ಶುದ್ಧರನ್ನಾಗಿ ಮಾಡುವ ವ್ಯಕ್ತಿಯಾಗಿದ್ದಾನೆ. ಎರಡನೇ ಪೂರ್ವಕಾಲ ವೃತ್ತಾಂತದಲ್ಲಿ ಒಂದು ವಾಕ್ಯ ನನಗೆ ನೆನಪಿಗೆ ಬಂತು. ಎರಡನೇ ಪೂರ್ವಕಾಲ ವೃತ್ತಾಂತ 32ನೇ ಅಧ್ಯಾಯ 31ನೇ ವಚನ ಈ ರೀತಿಯಾಗಿದೆ. ಎರಡನೇ ಭಾಗ, ದೇವರು ಅವನನ್ನು ಪರೀಕ್ಷಿಸುವುದಕ್ಕೂ ಒಂದು, ಅವನ ಸರ್ವಾಂತರ್ಯವನ್ನು ತಿಳಿದುಕೊಳ್ಳುವುದಕ್ಕೂ ಎರಡನೇದು, ಅವನನ್ನು ಕೈಬಿಟ್ಟನು. ಎರಡನೇ ಪೂರ್ವಕಾಲ ವೃತ್ತಾಂತ 32ನೇ ಅಧ್ಯಾಯ 31ನೇ ವಚನ. ಆದ ಕಾರಣ ದೇವರು ಸ್ವಲ್ಪ ಕಾಲ ಕೈ ಬಿಡುವಂಥ ಉದ್ದೇಶ ಯಾವಾಗಲೂ ಅದನ್ನು ಮಾಡುವುದಿಲ್ಲ. ದೇವರು ಅಪರೂಪವಾಗಿ ಆತನು ಮಾಡುವ ಆತನಾಗಿದ್ದಾನೆ. ಇನ್ನೊಂದು ವಾಕ್ಯ ನೆನಪಿಗೆ ಬಂತು ನನಗೆ. ಯೆಶಾಯ 54ನೇ ಅಧ್ಯಾಯದ 7ನೇ ವಚನದಲ್ಲಿ, ಕ್ಷಣ ಮಾತ್ರ ನಿನ್ನನ್ನು ಬಿಟ್ಟಿದ್ದೇನು, ಮಹಾಕೃಪೆಯಿಂದ ಸೇರಿಸಿಕೊಳ್ಳುವೆನು. ಈ ಒಂದು ಅನುಭವ ದೇವಜನರಿಗೆ ದೇವರು 3 ಸಂದೇಶಗಳಲ್ಲಿ ಒಂದು ಸಂದೇಶದಲ್ಲಿ ಸ್ಪಷ್ಟಪಡಿಸ್ತಾನೆ. ನಿನ್ನೊಳಗಿಂದ ಹೊಲಸನ್ನು ತೆಗೆದು ನಾಶ ಮಾಡುವೆನು, ಯೆಹೆಜ್ಕೇಲ್ 22:15. ಅದಾದ ನಂತರ ಎರಡನೇ ಸಂದೇಶ, ದೇವರು 3 ಸಂದೇಶ 22ನೇ ಅಧ್ಯಾಯ ಯೆಹೆಜ್ಕೇಲ್ನಲ್ಲಿ. ಎರಡನೇ ಸಂದೇಶ ಬಂದು ದೇವರು ಕಂದು ಬೆಳ್ಳಿಯ ಒಂದು ಸಾಮ್ಯ. ಹೌದು, ಇಸ್ರಾಯೇಲ್ ವಂಶ ಅದು ದೇವರ ದೃಷ್ಟಿಯಲ್ಲಿ ಕಲ್ಮಶವಾಗಿದೆ. ಅದೆಲ್ಲ ಕುಲುಮೆಯಲ್ಲಿನ ತಾಮ್ರ, ತವರ, ಕಬ್ಬಿಣ, ಸೀಸ, ಅದು ಕಂದು ಬೆಳ್ಳಿ. ಆದ ಕಾರಣ ದೇವರು ಇದನ್ನು ಪರಿಹಾರ ಮಾಡಬೇಕಾದರೆ ಕರಗಿಸಬೇಕು. ನಾನು ಕರಗಿಸುವೆನು 20ನೇ ವಚನ. ಆ ರೀತಿಯಾಗಿ ಮಾಡಿದಾಗ ಅದು ಶುದ್ಧವಾಗ್ತದೆ. ಹಾಗಾದರೂ ಉದ್ದೇಶ ಒಳ್ಳೆಯದು. ದೇವರು ಆ ರೀತಿಯಾಗಿ ಶಿಕ್ಷಿಸುವಾಗ ಇಬ್ರಿಯ 12:6-7 ವಚನ ಪ್ರಕಾರವಾಗಿ ಆತನ ಪ್ರೀತಿಯನ್ನು ಅದು ವ್ಯಕ್ತಪಡಿಸುವಂಥದ್ದಾಗಿದೆ. 22ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥ 23ರಿಂದ 29 ವಚನಗಳವರೆಗೆ, 23ರಿಂದ 29 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ಕೇವಲ 1, 2, 3, 4, 5, 6, 7 ವಚನಗಳಲ್ಲಿ ಅಥವಾ 6 ವಚನಗಳಲ್ಲಿ, ಯಾಕಂದರೆ ಕರ್ತನೆಂತೆನ್ನುತ್ತಾನೆ ಅಂತ ಹೇಳ್ಬಿಟ್ಟು ಒಂದು 6 ವಾಕ್ಯಗಳಿದೆ. 6 ವಚನಗಳಲ್ಲಿ 17 ಸಮಸ್ಯೆಗಳನ್ನು ನಾವು ನೋಡ್ತೇವೆ. 17 ಸಮಸ್ಯೆಗಳು. ಆಶ್ಚರ್ಯ. ಈ 17 ಸಮಸ್ಯೆಗಳು ನಾವು ನೋಡುವಾಗ ಅದಕ್ಕೆ ಪರಿಹಾರ ಏನು, ವಾಟ್ ಈಸ್ ದ ಸೊಲ್ಯೂಷನ್ ಎಂಬುದಾಗಿ ನೋಡುವಾಗ ಅಲ್ಲಿ ಪರಿಹಾರ ಇದೆ. ಒಂದೇ ಪರಿಹಾರ ಇದೆ. ಆ ಪರಿಹಾರ ನಾನು ಹೇಳುವುದಕ್ಕೆ ಮುಂಚಿತವಾಗಿ ಸಮಸ್ಯೆ ಏನಿದೆ ಅಂತ ಹೇಳ್ಬಿಟ್ಟು 1 ನಿಮಿಷ ನೋಡಿಕೊಳ್ಳೋಣ. ಆನಂತರ ಪರಿಹಾರ ಹೆಚ್ಚು ಸಮಯ ನೋಡಿಕೊಳ್ಳೋಣ. ಸಮಸ್ಯೆ ಏನಂತ ಹೇಳಿದರೆ, 1, ದೇವರ ಕೋಪ. 2ನೇದು ಶುದ್ಧಿಯಾಗದ ದೇಶ. 3ನೇದು ಮಳೆ ಇಲ್ಲದ ದೇಶ. 4ನೇದು ಪ್ರವಾದಿಗಳು ಮೋಸ. 5ನೇದು ಆಸ್ತಿ ದೋಚಿಕೊಳ್ಳುವಿಕೆ. 6ನೇದು ಭಾಳ ಜನ ವಿಧವೆಯರು. 7ನೇದು ಯಾಜಕರು ಕೂಡ ಹೌದು ದೇವರ ವಾಕ್ಯವನ್ನು ಭಂಗಪಡಿಸುವಂಥದ್ದು. ಪರಿಶುದ್ಧ ವಸ್ತು ಹೊಲೆ ಆಗದಂಥದ್ದಕ್ಕೂ ವ್ಯತ್ಯಾಸ ಇಲ್ಲ. ಪವಿತ್ರವಾದದ್ದು ಯಾವುದು, ಅಪವಿತ್ರವಾದದ್ದು ಯಾವುದು ವ್ಯತ್ಯಾಸ ಇಲ್ಲ. ಶುದ್ಧದ ವಿವೇಚನೆ ಇಲ್ಲ, ಬೋಧನೆ ಇಲ್ಲ. 26ನೇ ವಚನ ಯೆಹೆಜ್ಕೇಲ್ 22:26ರಲ್ಲಿ ದೇವರು ಎಕ್ಸ್ಪೆಕ್ಟ್ ಮಾಡ್ತಾರೆ ಬೋಧನೆಯನ್ನು.
ಆನಂತರ ಸಬ್ಬತ್ ದಿನಗಳಿಗೆ ವಿಮುಖರಾಗಿರುವಂಥ, ಅದನ್ನು ಫಾಲೋ ಮಾಡದೇ ಇರುವುದು, ದೇವರಿಗೆ ಸಲ್ಲತಕ್ಕಂಥ ಸಮಯ, ದೇವರಿಗೆ ಕೊಡತಕ್ಕಂಥ ಸಮಯ ಕೊಡದೇ ಹೋಗುವಂಥದ್ದು. ಈ ರೀತಿಯಾಗಿ ಇರುವಂಥ ವೇಳೆಯಲ್ಲಿ ದೇವರು ಹೇಳ್ತಾರೆ 26ನೇ ವಚನದ ಕೊನೆ ಭಾಗದಲ್ಲಿ, ಇದರಿಂದ ನಾನು ಅವರ ಮಧ್ಯದಲ್ಲಿ ಅಪಕೀರ್ತಿಗೆ ಗುರಿಯಾಗಿದ್ದೇನೆ. ಐ ಆಮ್ ಡಿಸಾನರ್ಡ್. ದೇವರು ಹೇಳ್ತಾರೆ. ಯಾಕೆ? ದೇವರಿಗೆ ನೋಡ್ರಿ, ಇದು ನನಗೆ ಭಾಳ ಆಶ್ಚರ್ಯ ಆಗೋಯಿತು. ಯೆಹೆಜ್ಕೇಲ್ 22-26ನೇ ವಚನ, ಸಬ್ಬತ್ ದಿನವನ್ನು ಕೈಕೊಂಡು ದೇವರಿಗೆ ಕೊಡುವಂಥ ಸಮಯ ದೇವರಿಗೆ ಕೊಡದಿದ್ದರೆ ದೇವರಿಗೆ ನಾವು ಅಪಕೀರ್ತಿಯನ್ನು ತರುವವರಾಗಿದ್ದೇವೆ ಅಂತ. ಆ ರೀತಿಯಾಗಿ ನಾನು ಯೋಚನೆ ಮಾಡಿದ್ದಿಲ್ಲ. ಗಾಡ್ ಈಸ್ ಡಿಸಾನರ್ಡ್. ಗಾಡ್ ಈಸ್ ಡಿಸಾನರ್ಡ್ ವೆನ್ ವಿ ಡು ನಾಟ್ ಗಿವ್ ಗಾಡ್ ಹಿಸ್ ಟೈಮ್. ಇದು ನನಗೂ ಈ ಸಂದೇಶ, ನಮಗೂ ಇದು ಒಂದು ಎಚ್ಚರಿಕೆಯಾಗಿ ನಾವು ತಕ್ಕೊಳ್ಳೋಣ್ರಿ. ಸರಿ, ಆ ರೀತಿಯಾಗಿ ಸುಮಾರು 17 ವಿಷಯಗಳು ಈ 23ರಿಂದ ಇರುವಂಥ ವಾಕ್ಯ ಭಾಗದಲ್ಲಿ 7 ವಾಕ್ಯಗಳಲ್ಲಿ 17 ಸಮಸ್ಯೆಗಳು. ಇದನ್ನು ಪರಿಹಾರ ಮಾಡಬೇಕಾದ್ರೆ ಏನು ಮಾಡಬೇಕು? ಪರಿಹಾರ ಏನಂದರೆ, ಒಬ್ಬ ವ್ಯಕ್ತಿ, ಒನ್ ಮ್ಯಾನ್, ಒಬ್ಬ ವ್ಯಕ್ತಿ. ಅದು ಹೇಗೆ ಅಂತ ಕೇಳ್ತೀರಾ? 30ನೇ ವಚನ, ನಾನು ದೇಶವನ್ನು ಹಾಳು ಮಾಡದಂತೆ. ವಾವ್! ದೇವರು ಇಷ್ಟೆಲ್ಲ ದೇವಜನರು ಮಾಡಿದಾಗ, ದೇಶನೇ ದೇವರಿಗೆ ವಿರುದ್ಧವಾಗಿ ಇರುವಂಥ ವೇಳೆಯಲ್ಲಿ ದೇವರು ದೇಶವನ್ನು ಹಾಳು ಮಾಡದಂತೆ, ನಾನು ಮಾಡಲ್ಲ, ನೀವು ತಪ್ಪು ಮಾಡಿದರೂ ನಾನು ನಿಮ್ಮನ್ನು ಹಾಳು ಮಾಡಲ್ಲ, ನಿಮ್ಮನ್ನು ದಂಡಿಸೋದಿಲ್ಲ ಎಂಬುದಾಗಿ ಒಂದು ತೀರ್ಮಾನ ತೆಗೆದುಕೊಳ್ಳಬೇಕಾದರೆ ದೇವರ ಎದುರಿನಲ್ಲಿ ದೇಶದ ರಕ್ಷಣೆಗಾಗಿ ಪೌಳಿಯ ಒಡಕಿನಲ್ಲಿ ನಿಲ್ಲುವುದಕ್ಕೆ ಮತ್ತು ಗೋಡೆಯನ್ನು ಗಟ್ಟಿ ಮಾಡುವುದಕ್ಕೂ ತಕ್ಕವನು ಬೇಕು. ಅಥವಾ ಐ ಸಾಟ್ ಫಾರ್ ಒನ್ ಮ್ಯಾನ್. ಹಾಗಾದರೆ ಆ ಒಬ್ಬ ವ್ಯಕ್ತಿ ಎಷ್ಟು ಶಕ್ತಿಯುತನಾದ ವ್ಯಕ್ತಿ ನೋಡ್ರಿ. ಒಬ್ಬ ವ್ಯಕ್ತಿ ಈ 17 ಸಮಸ್ಯೆಗಳನ್ನು ಪರಿಹಾರ ಆಗಬೇಕಾದ್ರೆ 17 ವ್ಯಕ್ತಿಗಳು ಬೇಕಾಗಿಲ್ಲ, ಸಾವಿರಾರು ವ್ಯಕ್ತಿಗಳು ಬೇಕಾಗಿಲ್ಲ, ಒಬ್ಬ ವ್ಯಕ್ತಿ. ಹೌದು, ದೇವರು ಇದನ್ನು ಸಾಲ್ವ್ ಮಾಡ್ತಾರೆ ನಿಜ, ಆದರೆ ದೇವರಿಗೆ ಆ ಒಬ್ಬ ವ್ಯಕ್ತಿ ಅಗತ್ಯ. ಗಾಡ್ ನೀಡ್ಸ್ ದಟ್ ಒನ್ ಪರ್ಸನ್. ಅನೇಕ ವರ್ಷಗಳ ಹಿಂದೆ ಈ ವಾಕ್ಯ ನನ್ನೊಂದಿಗೆ ಬಹಳ ಬಲವಾದ ರೀತಿಯಲ್ಲಿ ಸ್ಪರ್ಶಿಸಿತು. ಹೌದು, ನಾನು ಒಬ್ಬ ವ್ಯಕ್ತಿಯಾಗಿ ದೇವರಿಗೆ ಲಭ್ಯನಾಗಿರುವ ವ್ಯಕ್ತಿಯಾಗಿ ಯಾಕೆ ಆಗಬಾರ್ದು ಎಂಬ ಆಶೆ ಕೂಡ ನನ್ನಲ್ಲಿ ಉಂಟಾಯಿತು. ನಾನಷ್ಟೇ ಆ ಒಬ್ಬ ವ್ಯಕ್ತಿಯಾಗಿರೋದು ಬೇಡ, ಸಣ್ಣ ಚಿಕ್ಕ ರೀತಿಯಲ್ಲಿ ಅಲ್ಲಲ್ಲಿ ದೇವರಿಗೆ ಲಭ್ಯನಾಗುವ ಆ ವ್ಯಕ್ತಿಯಾಗಿ ಯಾಕೆ ಇರಬಾರ್ದು ಎಂಬ ಸಂದೇಶವನ್ನು ನಾನು ನನ್ನ ಒಂದು ಸರ್ಕಲ್ನಲ್ಲಿ ನನಗೆ ಬಂದಂಥ ಅಥವಾ ನನ್ನನ್ನು ಸಂಧಿಸಿದ ವ್ಯಕ್ತಿಗಳ ಹತ್ರ ಅಥವಾ ನಾನು ಭೇಟಿಯಾಗುವಂಥ ವ್ಯಕ್ತಿಗಳ ಹತ್ರ ಇದನ್ನು ನಾನು ಎಡೆಬಿಡದೆ ಅಂದರೆ ಆಗಾಗ ಹೇಳುವಂಥವನಾಗಿದ್ದೇನೆ. ಗಾಡ್ ನೀಡ್ಸ್ ಒನ್ ಪರ್ಸನ್. ಒಬ್ಬ ವ್ಯಕ್ತಿ ದೇವರಿಗೆ ಅಗತ್ಯ. ಆ ಒಬ್ಬ ವ್ಯಕ್ತಿ ದೇವರಿಗೆ ಸಿಕ್ಬಿಟ್ರೆ ಏನಾಗ್ತದೆ? ದೇವರು ದೇಶವನ್ನು ಹಾಳು ಮಾಡದೆ ಆಶೀರ್ವದಿಸ್ತಾನೆ. ಆದರೆ ಆ ಒಬ್ಬ ವ್ಯಕ್ತಿಯನ್ನು ದೇವರು ಹುಡುಕಿದನಂತೆ, ಆದರೆ ಆ ಒಬ್ಬ ವ್ಯಕ್ತಿ ಸಿಕ್ಕಲಿಲ್ಲ ಎಂಬುದಾಗಿ ನಾವು ನೋಡ್ತೀವಿ. ದೇವರು
ಒಬ್ಬ ವ್ಯಕ್ತಿಯನ್ನು, ಹೌದು, ದೇವರು ಒಬ್ಬ ವ್ಯಕ್ತಿಯನ್ನು ಹುಡುಕ್ತಾ ಇದ್ದಾನೆ. ಆದರೆ ಆ ಒಬ್ಬ ವ್ಯಕ್ತಿ, ದೇವರಿಗೆ ಆ ಒಬ್ಬ ವ್ಯಕ್ತಿ ಸಿಕ್ಕಲಿಲ್ಲ ಅಂತ ನೋಡ್ತೇವೆ. ಹಾಗಾದರೆ ಆ ಒಬ್ಬ ವ್ಯಕ್ತಿ ಸಿಗದಿದ್ದರೆ ದೇವರು ಏನು ಮಾಡ್ತಾರೆ? ನಾನು ನನ್ನ ಕೋಪವನ್ನು ಅವರ ಮೇಲೆ ಸುರಿಸಿ, ಹೌದು, ದೇವರ ತೀರ್ಪು. ಒಬ್ಬ ವ್ಯಕ್ತಿ, ದೇವರ ನ್ಯಾಯ ತೀರ್ಪು, ಅಥವಾ ಈ ರೀತಿಯಾಗಿ ಹೇಳೋಣ, ದೇವಜನರ ಪಾಪ, ದೇವರ ನ್ಯಾಯ ತೀರ್ಪು. ಒಬ್ಬ ವ್ಯಕ್ತಿ, ಆ ಒಬ್ಬ ವ್ಯಕ್ತಿ ಸಿಗದಿದ್ದರೆ ದೇವರ ನ್ಯಾಯ ತೀರ್ಪು ಮುಂದಾಗ್ತದೆ. ಆದರೆ ದೇವರ ನ್ಯಾಯ ತೀರ್ಪು ಆಗಬಾರ್ದು ಅಂತ ಹೇಳಿದರೆ ಏನು ಮಾಡಬೇಕು? ಒಬ್ಬ ವ್ಯಕ್ತಿ ಲಭ್ಯನಾಗಬೇಕು. ಅದನ್ನೇ ದೇವರು ಯೆರೆಮೀಯನ ಗ್ರಂಥದಲ್ಲಿ ಕೂಡ ಈ ರೀತಿಯಾಗಿ ಹೇಳುವಂಥದ್ದನ್ನು ನೋಡಬಹುದು. 5ನೇ ಅಧ್ಯಾಯ ಯೆರೆಮೀಯನ ಗ್ರಂಥ 1ನೇ ವಚನದಲ್ಲಿ, ಒಬ್ಬನಾದರೂ ಇದ್ದಾನೋ ಹುಡುಕಿರಿ, ಇಂಥವನು ಸಿಕ್ಕಿದರೆ ನಾನು ಪಟ್ಟಣವನ್ನು ಕ್ಷಮಿಸುವೆನು. ವಾವ್! ಯೆರೆಮೀಯ 5 ಒಂದು ಇಡೀ ಪಟ್ಟಣದ ಕ್ಷಮಾಪಣೆ ಒಬ್ಬ ಲಭ್ಯನಾದ ವ್ಯಕ್ತಿಯಿಂದ ಅದು ಆತ್ಕೊಂಡಿದೆ. ಇಲ್ಲಿ ಕೂಡ ಯೆಹೆಜ್ಕೇಲ್ ಕಾಲದಲ್ಲಿ ದೇವರು ಹೇಳುವಂಥದ್ದು, ತಕ್ಕವನನ್ನು ಹುಡುಕಲು ದೇವರು ಹುಡುಕ್ತಿದ್ದಾರೆ, ಇನ್ನೂ ಹುಡುಕ್ತಾ ಇದ್ದಾರೆ. ನಮ್ಮ ಕುಟುಂಬದಲ್ಲಿ ಆ ತಕ್ಕ ವ್ಯಕ್ತಿ ಒಬ್ಬರಾದರೂ ಇರಬೇಕು. ಒಂದು ಸಭೆಯಲ್ಲಿ ತಕ್ಕ ವ್ಯಕ್ತಿ ಒಬ್ಬರಾದರೂ ಇರಬೇಕು. ಕೆಲವರಾಗಿದ್ದರೆ ಒಳ್ಳೆಯದೇ. ಒಂದು ಪಟ್ಟಣದಲ್ಲಿ, ಒಂದು ಹಳ್ಳಿಯಲ್ಲಿ ದೇವರಿಗೆ ತಕ್ಕ ವ್ಯಕ್ತಿ ಒಬ್ಬರಾದರೂ ಇರಬೇಕು. ಆ ಒಬ್ಬ ವ್ಯಕ್ತಿಯ ಮುಖಾಂತರವಾಗಿ ದೇವರು ಮಹತ್ ಕಾರ್ಯ ಮಾಡ್ತಾರೆ. ಹೌದು, ನೋಹನು ಆ ಒಬ್ಬ ವ್ಯಕ್ತಿಯಾಗಿ ಲಭ್ಯನಾಗಿದ್ದಾಗ ಆದಿಕಾಂಡ 6, 8, 9 ಪ್ರಕಾರವಾಗಿ ದೇವರು ಹೊಸ ಒಂದು ಕಾರ್ಯವನ್ನು ಮಾಡಿದ್ದಾಗಿ ನಾವು ಓದ್ತೇವೆ. ಆದ ಕಾರಣ ನಾವು ಆ ಒಬ್ಬ ವ್ಯಕ್ತಿಯಾಗಿರುವಂತೆ ದೇವರು ನಮ್ಗೆ ಸಹಾಯ ಮಾಡಲಿ. ಯೆಹೆಜ್ಕೇಲ್ 22ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.